ಪಾಕಿಸ್ತಾನದಲ್ಲಿ ತಲೆದೂರಿದ ಮೆಡಿಕಲ್ ಎಮರ್ಜೆನ್ಸಿ. ಮೆಡಿಸಿನ್ಗಾಗಿ ಅಮೆರಿಕ, ಚೀನಾ ಅಂಗಲಾಚುತ್ತಿರುವ ಪಾಕ್. ಗಡಿಭಾಗದಲ್ಲಿ ಮುಂದುವರೆದ ಅಪ್ರಚೋದಿತ ದಾಳಿ. ಮೋದಿ ಕೈಗೊಂಡ ಕ್ರಮದ ಬಗ್ಗೆ ತಿಳಿಸಬೇಕು ಎಂದ ಖರ್ಗೆ. ಪಾಕ್ ಪರ ಯಾರೇ ಘೋಷಣೆ ಕೂಗಿದ್ರೂ ತಪ್ಪೇ ಎಂದ ಸಿಎಂ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20. ಪಹಲ್ಗಾಮ್ ದಾಳಿ ಬಗ್ಗೆ ಒಂದಿಲ್ಲೊಂದು ಹೇಳಿಕೆ ನೀಡಿ ಪಕ್ಷಕ್ಕೆ ಮುಜುಗರ ಉಂಟು ಮಾಡುತ್ತಿರುವ ಪಕ್ಷದ ನಾಯಕರ ಬಾಯಿಗೆ ಎಐಸಿಸಿ ಬೀಗ ಹಾಕಿದೆ. ಪಹಲ್ಗಾಮ್ ವಿಚಾರದ ಬಗ್ಗೆ ಯಾರೂ ವಿವಾದಾತ್ಮಕ ಹೇಳಿಕೆ ನೀಡಬಾರದು ಅಂತ ಎಐಸಿಸಿ ಖಡಕ್ ಆದೇಶ ನೀಡಿದೆ. ಈ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ, ಪಹಲ್ಗಾಮ್ ಕುರಿತು ಆ ರೀತಿ ಹೇಳಿಕೆ ನೀಡುವುದು ಸರಿಯಲ್ಲ. ಆ ಬಗ್ಗೆ ಸರ್ಕ್ಯುಲರ್ ಇಶ್ಯೂ ಮಾಡಿದ್ದೇವೆ, ಪಿಸಿಸಿ ಪ್ರೆಸಿಡೆಂಟ್ಗಳು ನೋಡಲಿ ಅಂತ ಹೇಳಿದರು. ಇನ್ನು ದೆಹಲಿಯಲ್ಲಿ ವರ್ಕಿಂಗ್ ಕಮಿಟಿ ಸಭೆ ನಡೆದಾಗ ಈ ಡಿಸಿಷನ್ ತೆಗೆದುಕೊಂಡಿದ್ವಿ. ಆ ನಿರ್ಣಯವನ್ನು ಎಲ್ಲರೂ ಪಾಲಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಅವರಿಗೆ ಮನವರಿಕೆ ಮಾಡಿದ್ದೇವೆ ಅಷ್ಟೇ ಅಂತ ಹೇಳಿದರು. ಇತ್ತ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಟ್ಟರೆ ಗೊಂದಲ ಉಂಟಾಗುತ್ತೆ, ಅದಕ್ಕಾಗಿ ಈ ಸೂಚನೆ ಕೊಡಲಾಗಿದೆ. ಹೈಕಮಾಂಡ್ ಏನು ಹೇಳಿದೆಯೋ ಅದರಂತೆ ಕೇಳ್ತೀವಿ ಅಂತ ಹೇಳಿದರು. ಸರ್ಕ್ಯುಲರ್ ಇಶ್ಯೂ ಮಾಡಿದ್ದೇವೆ, ಈಗೆಲ್ಲ ಪಿಸಿಸಿ ಪ್ರೆಸಿಡೆಂಟ್ಸ್ಗಳು ಅದನ್ನ ನೋಡ್ಲಿ. ಆ ಸರ್ಕ್ಯುಲರ್ ಇವತ್ತಿಂದಲ್ಲ, ಹಿಂದೆ ನಾವು ಎಐಸಿಸಿದಲ್ಲಿ ವರ್ಕಿಂಗ್ ಕಮಿಟಿ ಏನ್ ಡಿಸಿಷನ್ ತಗೊಂಡಿದ್ದೇವೆ ಆ ಡಿಸಿಷನ್ ಪ್ರಕಾರ ಎಲ್ಲರೂ ಕೂಡ ನಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಮಾಹಿತಿ ಮತ್ತೊಮ್ಮೆ ಒತ್ತಿ ಹೇಳಿ ನಾವು ಕೊಟ್ಟಿದ್ದೇವೆ. ಒಳ್ಳೇದಲ್ಲ, ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಟ್ಟರೆ ಅದು ಸರಿ ಇಲ್ಲ ಅಂತೇಳಿ ಅವ್ರಿಗೂ ಅರ್ಥ ಗೊತ್ತಾಗಿದೆ ಅಂತ ಹೇಳಿದ್ದಾರೆ, ವಿಚ್ ಈಸ್ ಗುಡ್. ಹೈಕಮಾಂಡ್ನವರು ನಮಗೇನು ಹೇಳ್ತಾರೋ ಅದರ ಪ್ರಕಾರ ನಾವು ಹೋಗ್ತೀವಿ. ಪಹಲ್ಗಾಮ್ ಘಟನೆ ಬಳಿಕ ಕಾಶ್ಮೀರಕ್ಕೆ ತೆರಳಲು ಪ್ರವಾಸಿಗರು ಹಿಂದೇಟು ಹಾಕ್ತಾ ಇದ್ದಾರೆ. ಬದುಕಿದ್ರೆ ಸಾಕು, ಯಾವ ಕಾಶ್ಮೀರ ಟೂರು ಬೇಡ ಅಂತ ಇದ್ದಾರೆ ಪ್ರವಾಸಿಗರು. ಈಗಾಗಲೇ ಹಲವರ ಕಾಶ್ಮೀರ ಟೂರ್ಗಳು ಕೂಡ ಕ್ಯಾನ್ಸಲ್ ಆಗಿದೆ. ಇನ್ನೂ ಹಲವರು ದೇಶದ ಬೇರೆ ಬೇರೆ ಹಿಲ್ ಸ್ಟೇಷನ್ಗಳಿಗೆ ಪ್ರವಾಸಿಗರು ಶಿಫ್ಟ್ ಆಗ್ತಾ ಇದ್ದಾರೆ. ಕುಲು ಮನಾಲಿ, ಉತ್ತರಾಖಂಡ್, ಡಾರ್ಜಿಲಿಂಗ್ ಕಡೆಗಳಿಗೆ ಪ್ರವಾಸಿಗರು ಮುಖ ಮಾಡ್ತಾ ಇದ್ದಾರೆ. ಕಾಶ್ಮೀರ ಬುಕ್ ಮಾಡಿದ್ದವರು ಈಗ ಬೇರೆ ಬೇರೆ ಪ್ರವಾಸಿ ತಾಣಗಳಿಗೆ ಶಿಫ್ಟ್ ಆಗಿರೋದು ಕಾಶ್ಮೀರ ಪ್ರವಾಸೋದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಂತಾಗಿದೆ. ಟ್ರಾವೆಲ್ ಏಜೆನ್ಸಿಗಳಲ್ಲಿ ಮೇ ತಿಂಗಳಲ್ಲಿ ಕಾಶ್ಮೀರ ಬುಕ್ ಮಾಡಿದ್ದ ಬಹುತೇಕರು ಈಗ ಉತ್ತರಾಖಂಡ್ ಕಡೆ ಶಿಫ್ಟ್ ಆಗಿದ್ದಾರೆ ಎನ್ನಲಾಗಿದೆ. ಇತ್ತ ಜುಲೈ ತಿಂಗಳಲ್ಲಿ ಶುರುವಾಗುವ ಅಮರನಾಥ ಯಾತ್ರೆಗೂ ಇದೇ ಆತಂಕ ಎದುರಾಗಿದೆ. ಇಷ್ಟೊತ್ತಿಗೆ ಶುರುವಾಗಬೇಕಿದ್ದ ಅಮರನಾಥ ಯಾತ್ರೆ ಬುಕಿಂಗ್ ಭಯೋತ್ಪಾದಕರ ದಾಳಿ ಬಳಿಕ ಸಾಕಷ್ಟು ಕ್ಯಾನ್ಸಲ್ ಆಗಿದೆ ಎನ್ನಲಾಗಿದೆ. ಪಹಲ್ಗಾಮ್ ದಾಳಿ ಬಳಿಕ ಪಾಕ್ ಜೊತೆಗಿನ ತನ್ನೆಲ್ಲ ಸಂಬಂಧಕ್ಕೆ ಭಾರತ ಎಳ್ಳು ನೀರು ಬಿಟ್ಟಿದೆ. ಭಾರತದ ಈ ದಿಟ್ಟ ನಿರ್ಧಾರದಿಂದ ಪಾಕಿಸ್ತಾನದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಎದುರಾಗಿದೆ. 99% ಭಾರತದ ಔಷಧಿಗಳ ಮೇಲೆ ಅವಲಂಬಿತವಾಗಿದ್ದ ಪಾಕ್ ಭಾರತದ ಮೆಡಿಸಿನ್ ವಾರ್ಗೆ ವಿಲವಿಲ ಅಂತ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗೆಯೇ ಮೆಡಿಸಿನ್ಗೆ ಬಳಸುವ 40-50% ಕಚ್ಚಾ ವಸ್ತುಗಳ ಕೊರತೆಯೂ ಪಾಕಿಸ್ತಾನಕ್ಕೆ ಇನ್ನಿಲ್ಲದ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಹಾವು ಕಡಿತಕ್ಕೆ ಔಷಧಿಗಳೇ ಇಲ್ಲದಂತಹ ದುಸ್ಥಿತಿಯಲ್ಲಿ ಪಾಕಿಸ್ತಾನ. ಮೆಡಿಸಿನ್ಗಳ ಕೊರತೆಯಿಂದ ಬಳಲುತ್ತಿರುವ ಪಾಕಿಸ್ತಾನ ತನ್ನ ಭಿಕ್ಷಾ ಪಾತ್ರೆ ಹಿಡಿದು ಟರ್ಕಿ, ಯುರೋಪ್, ಅಮೆರಿಕ, ಚೀನಾ ಬಳಿ ಔಷಧಿ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಅಂತ ಅಂಗಲಾಚುತ್ತಿದೆ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ತೀವ್ರ ಆಕ್ರೋಶಗೊಂಡಿರುವ ಭಾರತ ನಮ್ಮ ದೇಶಕ್ಕೆ ಏನು ಮಾಡಿಬಿಡುತ್ತೋ ಅನ್ನೋ ಆತಂಕದಲ್ಲೇ ಪಾಕಿಸ್ತಾನ ಕನವರಿಸುತ್ತಿದೆ. ನಿದ್ದೆಗಣ್ಣಲ್ಲೂ ಬೆಚ್ಚಿ ಬೀಳುತ್ತಿರುವ ಪಾಕಿಸ್ತಾನದ ಸೈನಿಕರು ಗಡಿ ಭಾಗದಲ್ಲಿ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಮಾಡುತ್ತಿದ್ದಾರೆ. ಕಳೆದೊಂದು ವಾರದಲ್ಲಿ ಪಾಕಿ ಸೈನಿಕರು 6 ಬಾರಿ ಅಪ್ರಚೋದಿತ ದಾಳಿ ಮಾಡಿದ್ದಾರೆ. ಕಳೆದ ರಾತ್ರಿ ಅಖ್ನೂರು ಸೆಕ್ಟರ್ನ ಪರ್ಗುವಾಲ್ ಗಡಿಯಲ್ಲಿ ಗುಂಡಿನ ದಾಳಿ ನಡೆದಿದೆ. ಚೆನಾಬ್ ನದಿ ಠಾಣೆಯ ಮೇಲೆ ಪಾಕಿಸ್ತಾನ ಪಡೆಗಳು ಫೈರಿಂಗ್ ಮಾಡಿದ್ದಾರೆ. ಇದಕ್ಕೆ ಪ್ರತಿ ದಾಳಿ ನಡೆಸಿದ್ದ ನಮ್ಮ ವೀರ ಸೈನಿಕರು ಪಾಪಿ ಸೈನಿಕರಿಗೆ ಕೈಕಚ್ ಬಾಯ್ಮುಚ್ ಪಾಠ ಮಾಡಿದ್ದಾರೆ. ಒಂದೆಡೆ ಭಾರತೀಯ ಸೇನಾಪಡೆಗಳ ಜೊತೆ ಪ್ರಧಾನಿ ಮೋದಿ ಸರಣಿ ಸಭೆ ನಡೆಸಿದ್ರೆ, ಇತ್ತ ಪಹಲ್ಗಾಮ್ ದಾಳಿ ಸಂಬಂಧ ಪ್ರಧಾನಮಂತ್ರಿಗಳು ಯಾವೆಲ್ಲ ಕ್ರಮ ತೆಗೆದುಕೊಂಡಿದ್ದಾರೆ ಅದನ್ನ ಹೇಳಬೇಕು ಅಂತ ಎಐಸಿಸಿ ನಾಯಕ, ರಾಜ್ಯಸಭಾ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕೆಲವೊಂದು ಗುಪ್ತ ಕಾರ್ಯಸೂಚಿಗಳಿರುತ್ತೆ, ಅದನ್ನ ಅವರು ಮಾಡಲಿ. ಪಾಕಿಸ್ತಾನವನ್ನ ಹತೋಟಿಯಲ್ಲಿ ಇಡಲು ಯಾವುದೇ ಕ್ರಮಕ್ಕೂ ನಾವು ಬೆಂಬಲ ಕೊಟ್ಟಿದ್ದೇವೆ. ಜನರ ಅನಿಸಿಕೆ, ದೇಶದಲ್ಲಿ ಇರುವ ಭಾವನೆ ಜೊತೆಗೆ ಎಲ್ಲಾ ಪಕ್ಷಗಳು ಅವರಿಗೆ ಅಧಿಕಾರ ನೀಡಿದ್ದೇವೆ. ಅದನ್ನು ಅವರು ಉಪಯೋಗ ಮಾಡಿಕೊಂಡು ದೇಶದ ರಕ್ಷಣೆ ಮಾಡೋದಕ್ಕೆ ಆದಷ್ಟು ಬೇಗನೆ ಒಳ್ಳೆಯ ಹೆಜ್ಜೆ ಇಡಬೇಕು ಅಂತ ಹೇಳಿದ್ರು. ಇನ್ನು ಕಾಂಗ್ರೆಸ್ ಗಾಯಬ್ ಪೋಸ್ಟ್ ಬಗ್ಗೆ ಪ್ರತಿಕ್ರಿಯಿಸಿದ ಖರ್ಗೆ, ಆ ವಿಚಾರ ನನಗೆ ಗೊತ್ತಿಲ್ಲ. ಅವರಾಗಲಿ ನಮ್ಮವರೇ ಆಗಲಿ ಅವರ ಗೌರವಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡಬಾರದು ಅಂತ ಹೇಳಿದ್ರು.
ಮಂಗಳೂರಿನಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಹತ್ಯೆ ಮಾಡಿದ ಆರೋಪ ಸಂಬಂಧ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ಯಾರೇ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ರೆ ಅದು ತಪ್ಪು ಎಂದು ಹೇಳಿದ್ರು. ಘಟನೆ ಸಂಬಂಧ ತನಿಖೆ ನಡೆಯುತ್ತಿದೆ. ಈಗಾಗಲೇ 15 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ತನಿಖೆ ಮಾಡಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಇತ್ತ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ನಿನ್ನೆ ಮಂಗಳೂರಿನಲ್ಲಿ ವ್ಯಕ್ತಿಯನ್ನು ಗುಂಪೊಂದು ಹತ್ಯೆ ಮಾಡಿದೆ. ಆತ ಪಾಕ್ ಪರ ಘೋಷಣೆ ಕೂಗಿದ ಅಂತ ಆ ಗುಂಪಿನ ಕೆಲವರು ಪೊಲೀಸರ ಬಳಿ ಹೇಳಿದ್ದಾರೆ. ಸದ್ಯ ತನಿಖೆ ನಡೆಯುತ್ತಿದೆ. ತನಿಖೆ ನಂತರ ಏನಾಗಲಿದೆ ಅಂತ ಗೊತ್ತಾಗುತ್ತೆ ಅಂತ ತಿಳಿಸಿದ್ರು. ಪಾಕಿಸ್ತಾನಿ ಜಿಂದಾಬಾದ್ ಅಂತ ಕೂಗಿದ್ರೆ ತಪ್ಪು, ಯಾರೇ ಮಾಡಿದ್ರು ಕೂಡ ತಪ್ಪು. ಅದಿನ್ನೂ ಕೂಡ ಎಂಕ್ವೈರಿ ನಡೀತಾ ಇದೆ. 15 ಜನ ಮೇಲೆ ಕೇಸ್ ಹಾಕಿದ್ದಾರೆ. ನೋಡೋಣ, ರಿಪೋರ್ಟ್ ಬರಲಿ, ಏನ್ ಕ್ರಮ ತಗೋಬೇಕು ಯಾರ ಮೇಲೆ ಅಂತ ಗೊತ್ತಾಗುತ್ತೆ. ಮಂಗಳೂರಿನ ಕುಡುಪು ಬಳಿ ನಡೆದ ಗುಂಪು ಗಲಾಟೆಯಲ್ಲಿ ಹತ್ಯೆಗೀಡಾದ ವ್ಯಕ್ತಿಯ ಗುರುತು ಪತ್ತೆ ಮಾಡಲಾಗಿದೆ. ಕೇರಳದ ವಯನಾಡಿನ ಮನವಂತವಾಡಿಯ ಪುಲ್ಪಲ್ಲಿ ನಿವಾಸಿ ಮೊಹಮ್ಮದ್ ಅಶ್ರಫ್ ಎಂದು ಗುರುತಿಸಲಾಗಿದೆ. ಮೊಹಮ್ಮದ್ ಅಶ್ರಫ್ನ ಮೃತದೇಹವನ್ನ ಸಂಬಂಧಿಕರು ಗುರುತಿಸಿದ ಹಿನ್ನೆಲೆ ಅಶ್ರಫ್ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಏಪ್ರಿಲ್ 27ರ ಭಾನುವಾರದಂದು ಕುಡುಪು ಬಳಿ ಕ್ರಿಕೆಟ್ ಮ್ಯಾಚ್ ಟೂರ್ನಮೆಂಟ್ ನಡೆಯುತ್ತಿತ್ತು. ಸ್ಥಳಕ್ಕೆ ಪಾನಮತ್ತನಾಗಿ ಹೋಗಿದ್ದ ಅಶ್ರಫ್ ಪಾಕ್ ಪರ ಘೋಷಣೆ ಕೂಗಿದ ಅಂತ ಆರೋಪ ಮಾಡಲಾಗಿದೆ. ಪಾಕ್ ಪರ ಘೋಷಣೆ ಕೂಗಿದ ಬೆನ್ನಲ್ಲೇ ಕ್ರಿಕೆಟ್ ಆಡುತ್ತಿದ್ದ ಯುವಕರು ರೊಚ್ಚಿಗೆದ್ದು ಅಶ್ರಫ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ದೇಹದ ಸೂಕ್ಷ್ಮ ಭಾಗಗಳಿಗೆ ಗಂಭೀರ ಗಾಯವಾದ ಕಾರಣ ಸ್ಥಳದಲ್ಲೇ ಅಶ್ರಫ್ ಸಾವಿಗೀಡಾಗಿದ್ದಾನೆ. ಘಟನೆ ಸಂಬಂಧ 20 ಮಂದಿಯನ್ನ ಮಂಗಳೂರು ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಘಟನೆಯ ಸಂಬಂಧ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಟ್ವೀಟ್ ಮಾಡಿ, ಈ ದೇಶದ ಉಪ್ಪು ತಿಂದು ಪಾಕಿಸ್ತಾನ ಜಿಂದಾಬಾದ್ ಎನ್ನುವ ಮನಸ್ಥಿತಿ ಬಾಹ್ಯ ಶತ್ರುಗಳಿಗಿಂತ ಕೆಟ್ಟದ್ದು. ಕ್ರಿಕೆಟ್ ಮೈದಾನದಲ್ಲಿ ಪಾಕ್ಗೆ ಜೈ ಎಂದವರ ಕೃತ್ಯ ಖಂಡಿಸಿದ ಹಿಂದೂ ಯುವಕರಿಗೆ ಪೊಲೀಸರು ನೀಡುತ್ತಿರುವ ಕಿರುಕುಳವನ್ನು ಸಮಾಜ ಖಂಡಿಸುತ್ತದೆ ಎಂದು ಕಿಡಿಕಾರಿದ್ದಾರೆ. ಸಚಿವ ಸಂತೋಷ್ ಲಾಡ್ ಮನ ಬಂದಂತೆ ಮಾತಾಡಿ ಸುಖ ಸುಮ್ಮನೆ ಮೈಮೇಲೆ ವಿವಾದವನ್ನ ಎಳೆದುಕೊಳ್ತಾ ಇದ್ದಾರಾ ಅನ್ನೋ ಅನುಮಾನ ಶುರುವಾಗಿದೆ. ರಾಜ್ಯದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣ ಹೆಚ್ಚಾಗುತ್ತಿರುವ ಪ್ರಶ್ನೆ ಬಗ್ಗೆ ಮೈಸೂರಿನಲ್ಲಿ ಉತ್ತರಿಸಿದ ಸಚಿವ ಸಂತೋಷ್ ಲಾಡ್ ಪರೋಕ್ಷವಾಗಿ ಘೋಷಣೆ ಕೂಗಿದವರ ಪರ ಬ್ಯಾಟ್ ಬೀಸಿದ್ದಾರೆ. ಅವರು ಯಾಕೆ ಆ ಕೂಗು ಕೂಗುತ್ತಿದ್ದಾರೆ ಎಂಬುದಕ್ಕೆ ನೂರಾರು ಕಾರಣಗಳಿವೆ. ಅವರ ಮೇಲೆ ಆಗಿರುವ ಅತ್ಯಾಚಾರಗಳೇನು ಕಡಿಮೆನಾ? ಮುಸ್ಲಿಮರ ಮೇಲೆ ಅತ್ಯಾಚಾರಗಳು ನಡೆದಿಲ್ವಾ? ಇದನ್ನು ನಾವು ನೋಡಬೇಕು ತಾನೇ. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದ ನಾನಾ ಭಾಗಗಳಲ್ಲೂ ಈ ತರಹದ ಘಟನೆಗಳು ನಡೆದಿವೆ. ಅದು ಯಾಕೆ ನಡೀತಿದೆ ಎಂಬುದಕ್ಕೆ ನಾನು ಹೊಣೆಗಾರ ಅಲ್ಲ. ಅದಕ್ಕೆ ಸ್ಪಷ್ಟ ಕಾರಣ ನನಗೂ ಗೊತ್ತಿಲ್ಲ. ನಾನದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡ್ಲಿ ಹೇಳಿ ಅಂತ ಹೇಳಿದ್ದಾರೆ. ಮಾತು ಮುಂದುವರಿಸಿರುವ ಸಂತೋಷ್ ಲಾಡ್, ಹಾಗಂತ ನಾನು ಪಾಕ್ ಪರ ಘೋಷಣೆ ಕೂಗುವವರನ್ನ ಬೆಂಬಲಿಸೋದಿಲ್ಲ. ನನ್ನ ಮನೆಯವರೇ ಆ ಕೂಗು ಕೂಗಿದ್ದರೂ ಅವರ ಮೇಲೆ ಕ್ರಮ ಆಗಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಈ ವಿಷಯಗಳು ಡೈವರ್ಟ್ ಆಗಬಾರದು ಅಂತ ಹೇಳಿದ್ದಾರೆ. 2025-26ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಅನ್ವಯ ಆಗುವಂತೆ 1ನೇ ತರಗತಿಗೆ ಮಾತ್ರ ದಾಖಲಾತಿ ವಯಸ್ಸಿನ ಮಿತಿ ಸಡಿಲ ಮಾಡಲಾಗಿದೆ. LKG, UKGನ ವಯಸ್ಸಿನ ಮಿತಿ ಸಡಿಲ ಇಲ್ಲ ಅಂತ ಸರ್ಕಾರ ಸ್ಪಷ್ಟವಾಗಿ ಆದೇಶ ಹೊರಡಿಸಿದೆ. ಇತ್ತೀಚೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ 1ನೇ ತರಗತಿ ದಾಖಲಾತಿ ಮಿತಿಯನ್ನು 5 ವರ್ಷ 5 ತಿಂಗಳಿಗೆ ಕಡಿತ ಮಾಡಿ ಆದೇಶ ಮಾಡಿದರು. ಈ ಆದೇಶ LKG, UKG ಮಕ್ಕಳ ದಾಖಲಾತಿಗೆ ಗೊಂದಲ ಉಂಟು ಮಾಡಿಸಿತ್ತು. ಹೀಗಾಗಿ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಶಿಕ್ಷಣ ಇಲಾಖೆ, ವಯಸ್ಸಿನ ಮಿತಿ ಸಡಿಲ 1ನೇ ತರಗತಿಗೆ ಈ ವರ್ಷಕ್ಕೆ ಮಾತ್ರ ಅನ್ವಯ. 2025-26ನೇ ಸಾಲಿಗೆ LKG, UKGಗೆ ದಾಖಲಾತಿ ಆಗೋ ಮಕ್ಕಳಿಗೆ ಈ ನಿಯಮ ಅನ್ವಯ ಆಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. LKGಗೆ ದಾಖಲಾಗಲು 4 ವರ್ಷ, UKGಗೆ ದಾಖಲಾಗಲು 5 ವರ್ಷ ಕಡ್ಡಾಯವಾಗಿ ತುಂಬಿರಬೇಕು ಅಂತ ಆದೇಶ ಹೊರಡಿಸಿದೆ. ಸರ್ಕಾರದ ಆದೇಶವನ್ನು ಎಲ್ಲ ಜಿಲ್ಲೆಯ DDPIಗಳು, PEOಗಳು ಸೇರಿದಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಜಾರಿ ಮಾಡುವಂತೆ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಸಂಧಾನಕ್ಕೆಂದು ಕರೆದು ದಂಪತಿಗಳಿಬ್ಬರನ್ನ ಕತ್ತು ಸೀಳಿ ಬರ್ಬರವಾಗಿ ಹತ್ಯೆಗೈದ ಘಟನೆ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಜಾಫರ್ವಾಡಿ ಗ್ರಾಮದ ಬಳಿ ನಡೆದಿದೆ. ಜಾಫರ್ವಾಡಿ ಗ್ರಾಮದ 28 ವರ್ಷದ ಪತಿ ರಾಜು ಕೊಳಸೊರೆ ಹಾಗೂ 24 ವರ್ಷದ ಪತ್ನಿ ಶಾರಿಕಾ ಕೊಳಸೊರೆ ಮೃತ ದಂಪತಿಯಾಗಿದ್ದು, ಗಂಡನ ಅನೈತಿಕ ಸಂಬಂಧದ ಸಂಧಾನಕ್ಕೆಂದು ಬಂದಾಗ ಗರ್ಭಿಣಿ ಪತ್ನಿ ಶಾರಿಕಾ ಹೆಣವಾಗಿದ್ದಾಳೆ. 2 ವರ್ಷದ ಮಗುವಿನ ಎದುರೇ ದಂಪತಿಯನ್ನ ಆರೋಪಿಗಳು ಬರ್ಬರವಾಗಿ ಹತ್ಯೆಗೈದಿದ್ದಾರೆ. ಕೆಲ ತಿಂಗಳಿಂದ ಗ್ರಾಮ ತೊರೆದು ಮುಂಬೈ ಪಟ್ಟಣದಲ್ಲಿ ವಾಸವಿದ್ದು, ಮೃತ ದಂಪತಿಯನ್ನ ಮುಂಬೈ ಪಟ್ಟಣದಿಂದ ಸಂಧಾನಕ್ಕೆಂದು ಕರೆದು ಹತ್ಯೆ ಮಾಡಲಾಗಿದೆ. ಗ್ರಾಮದ ಹೊರವಲಯದಲ್ಲಿ ಇಬ್ಬರ ಕತ್ತು ಸೀಳಿ ಬರ್ಬರವಾಗಿ ಹತ್ಯೆಗೈದ ಯುವತಿಯ ಸಂಬಂಧಿಕರು ಪೊಲೀಸರಿಗೆ ಶರಣಾಗಿದ್ದಾರೆ. ಜಾಫರ್ವಾಡಿ ಗ್ರಾಮದ ದತ್ತಾತ್ರೇಯ ಹಾಗೂ ತುಕಾರಾಂ ಬಂಧಿತ ಆರೋಪಿಗಳಾಗಿದ್ದು, ಆರೋಪಿ ದತ್ತಾತ್ರೇಯನ ತಂಗಿ ಜೊತೆ ಅನೈತಿಕ ಸಂಬಂಧದ ಶಂಕೆ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಂಠಾಳ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ.